ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿನ್ ಕರಳು ಊದ್ಕೊಂಡಿದೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಅದಕ್ಕೆ ಅಂತ ಕೊಟ್ಟಿರೋ ಮಾತ್ರೆ ತಗೊಳ್ಳೋದಕ್ಕೂ ಹಿಂಸೆ ನಿನಗೆ. ನೀನೊಬ್ಳೇ ಕಷ್ಟಪಟ್ಟು ದುಡಿಯೋದನ್ನ ನನ್ನ ಕೈಲಿ ನೋಡಕ್ಕೆ ಆಯ್ಕಿಲ್ಲ ಕಣವ್ವ. ತಂದೆ ಕೇಸ್ ಫೈಲ್ನೆಲ್ಲ ಸ್ಟಡಿ ಮಾಡಿದ್ದೀನಿ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಆಪರೇಷನ್ ಮಾಡಲೇಬೇಕು. ಆಪರೇಷನ್ಗೆ ಕಮ್ಮಿ ಅಂದರೂ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಂದಷ್ಟು ಟೆಸ್ಟ್ಗಳನ್ನ ಮಾಡಬೇಕು. ಆ ಟೆಸ್ಟ್ ಎಲ್ಲ ಮಾಡೋಕ್ಕೆ 2 ದಿನ ಬೇಕಾಗುತ್ತೆ. ನಾವು ಅದೆಲ್ಲ ಮಾಡಿ ಮುಗಿಸೋಷ್ಟರೊಳಗೆ ನೀವು ಹಣ ರೆಡಿ ಮಾಡಿಕೊಂಡ್ರೆ ಆಪರೇಷನ್ನ ಮಾಡ್ಬೋದು. ಅಕ್ಕ 4 ಲಕ್ಷ ರೂಪಾಯಿ ಅಂತೆ. ನಾನು ಹೇಗೋ ಮಾಡಿ ಹೊಂದಿಸ್ತೀನಿ ಕಡೆ, ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಲ್ವಾ? 4 ಲಕ್ಷ ಹೇಗೆ ಹೊಂದಿಸೋದಕ್ಕ? ರಾಜು, ಅದ್ ನಮ್ಮ ಅಪ್ಪ ಕಡೆ ಚೆನ್ನಾಗಿ ಕೊಟ್ಟವರು. ಅವರನ್ನು ಉಳಿಸ್ಕೊಳ್ಳೋದಕ್ಕೆ 4 ಲಕ್ಷ ಉಳಿಸೋದು ನನ್ಗೇನು ಕಷ್ಟ ಆಗಲ್ಲ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ, ನಾನ್ ದುಡ್ಡು ಹೊಂದಿಸ್ತೀನಿ. ನೀನ್ ಯೋಚನೆ ಮಾಡ್ಬಿಡ, ಆಯ್ತಾ? ಹೇಳ್ರಿ. ಸಂತೋಷ ವಿಷಯ ಕಡೆ. ನನ್ನ ಕ್ಲೋಸ್ ಫ್ರೆಂಡ್ ಶಾಂತಾರಾಮ, ಅವ್ನ ಮಗಳು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಜ್ಞಾಪಕದಲ್ಲಿ ಇದೆ ತಾನೆ? ಅಯ್ಯೋ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದ್ದೀರಿ. ಯಾಕ ಅಲ್ಲ, 5 ನಿಮಿಷಕ್ಕೆ ಮುಂಚೆ ಮಾಡಿದ ಕೆಲ್ಸನ ಇನ್ನ 5 ನಿಮಿಷ ಬಿಟ್ಟು ಕೇಳಿದ್ರೆ ಅಷ್ಟೊತ್ತಿಗೆ ಮರ್ತೋಗಿರ್ತೀರ. ಅಂಥದ್ರಲ್ಲಿ ನಿನ್ನೆ ಮಧ್ಯಾಹ್ನದಿಂದ ನನ್ನ ಫ್ರೆಂಡ್ ಬರ್ತಾನೆ, ಅವಳ ಮಗಳು ಬರ್ತಾಳೆ ಅಂತ ಮರೀದೆ ಒಂದೇ ಸಮನೆ ನೆಂಟ್ರೋ ಇಲ್ಲ ಬೀಗ್ರೋ ಮನೆಗೆ ಬಂದ್ರೆ ಸಂಭ್ರಮ ಪಡ್ತಾರಲ್ಲ, ಆ ತರ ಸಂಭ್ರಮ ಪಡ್ತಿದ್ದೀರಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು ಅಂತಂದೆ. ಅಷ್ಟಕ್ಕೂ ಅವನ್ನ ಯಾರು ಅಂತ ತಿಳ್ಕೊಂಡಿದೀಯ? ಚಿಕ್ಕ ವಯಸ್ಸಿಂದ ನನ್ ಗೋಲಿ ಮೇಟು. ಅಷ್ಟೇ ಅಲ್ಲ, 24 ಗಂಟೆ ನಾನು ಅವನು ಜೊತೆಲೇ ಆಟ ಆಡ್ತಾ ಇದ್ವಿ. ಅದಕ್ಕೋಸ್ಕರ ನೀನ್ ಕೇಳಿದ್ದನ್ನೆಲ್ಲ ತರಿಸ್ಕೊಟ್ಟಿದ್ದೀನಿ. ನೀಟಾಗಿ ಅಡಿಗೆ ಮಾಡಿ ಅವನು ಹೊಟ್ಟೆ ತುಂಬಾ ಬಿಡಿಸ್ಬೇಕು, ಗೊತ್ತಾಯ್ತಾ? ಓಕೆ, ನೀವ್ ಹೇಳಿದ್ದೆಲ್ಲ 10 ನಿಮಿಷದಲ್ಲಿ ನಾನ್ ಮುಗಿಸ್ತೀನಿ. ಆದ್ರೆ ನನ್ಗೊಂದು ಆಸೆ ಇದೆ ರೀ. ಏನು? ಶಾಂತಾರಾಮ್ ತರದವ್ರು ಒಂದ್ 10 ಜನ ದಿನಾನು ಮನೆಗ್ ಬರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊತೀನ್ರಿ ನಾನು. ಯಾಕ? ಹಾಗಾದ್ರೂ ನಿಮ್ ಮರುವಿನ ರೋಗ ಹೋಗುತ್ತಲ್ಲ. ಬಂದೆ. ಯಾರು ಬಂದಿದ್ದಾರೆ ನೋಡು? ಶಾಂತಾರಾಮ್. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಅವನು ಹಾಗೆ ನನ್ನ ಬಗ್ಗೆ ಹೇಳದೆ ಇದ್ರೆ ಅವನಿಗೆ ಸಮಾಧಾನನೇ ಆಗಲ್ಲ. ನನ್ನ ಮಗಳು ನಿತ್ಯ. ಆಂಟಿ ಚೆನ್ನಾಗಿರ? ವೆರಿ ಗುಡ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪ್ಲೀಸ್. ತೀರ್ಥ, ಹೇ ತೀರ್ಥ. ಥ್ಯಾಂಕ್ ಯು ಆಂಟಿ. ಅಪ್ಪ, ನನ್ನ 2ನೇ ಮಗ ತೀರ್ಥ ಅಂತ. ನನ್ನ ಫ್ಯಾಕ್ಟ್ರಿನೆಲ್ಲ ಇವನೇ ನೋಡ್ಕೊಳ್ಳೋದು. ಇಲ್ಲ ಅಂಕಲ್, ಫ್ಯಾಕ್ಟ್ರಿನ ನೋಡ್ಕೋತಾ ಇಲ್ಲ, ನನ್ನ ಫ್ರೆಂಡ್ ಕುಮಾರ್ ನೋಡ್ಕೋತಾ ಇದ್ದಾನೆ. ಆದರೆ ನನ್ನ ಕಂಟ್ರೋಲಲ್ಲೇ ಇರೋದು. ನಾನು ರಾಜಕೀಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತೀನಿ. ರಾಜಕಾರಣಿಗಳ ಮೇಲಿರೋ ದೊಡ್ಡ ಆಪಾದನೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾರೆ. ನಾನು
ಅರೆ ನಾನಂತ ರಾಜಕಾರಣಿ ಅಲ್ಲ, ನಾನು ಆದರ್ಶ ಇಟ್ಕೊಂಡಿರೋ ರಾಜಕಾರಣಿ. ಸದ್ಯಕ್ಕೆ ಕೌನ್ಸಿಲರ್ ಆಗಿದ್ದೀನಿ, ಮುಂದೆ MLA ಆಗ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಅರ್ಜೆಂಟ್ ಪಾರ್ಟಿ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಅಪ್ಪ ಬರ್ತೀನಿ. ಅಮ್ಮ ಬಾಯ್. ನನ್ನ ಮಗ ರಾಜಕೀಯದಲ್ಲಿ ತುಂಬ ಬಿಸಿ. ಮುಂದಿನ ತಿಂಗಳು ದುಡ್ಡು ಕರೆಕ್ಟಾಗಿ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಮಗ ಬರ್ತಾನೆ ಬೈಕ್ ಎತ್ಕೊಂಬರಕ್ಕೆ. ಓಡಿ ಮೌ ಏನು ವಿಷಯ ಗೊತ್ತಾಯ್ತಾ ನಿಮ್ಗೆ? ಏನು ವಿಷಯ? ಅದೇ ಆ ಸುಮ್ನಿ ಅವ್ರ ಅಪ್ಪಂಗೆ ಏನೋ ಹುಷಾರಿಲ್ಲ ಅಂತಿದ್ರು, ಆಪರೇಷನ್ಗೆ ದುಡ್ಡು ಬೇಕಂತೆ. ಅವಳು ನೋಡಿದ್ರೆ ದುಡ್ಡು ಹುಡ್ಕೊಂಡು ಮನೆ ಅಲ್ತಿದ್ದಾಳೆ, ನಿನ್ನ ಹತ್ರ ಬರಲಿಲ್ವಾ? ಇಲ್ಲ ಕಣೋ, ಅವಳು ಸ್ವಾಭಿಮಾನದ ಹುಡುಗಿ ಅಲ್ವಾ, ಆ ಗುಣನೇ ನನಗೆ ಭಾಳ ಇಷ್ಟ ಆಗೋದು. ಮೊನ್ನೆ ಅವ್ರ ತಂಗಿ ಕಾಲೇಜು ಫೀಸಿಗೆ ದುಡ್ಡು ಬೇಕು ಅಂತ ಇಸ್ಕೊಂಡು ಹೋದ್ಲು, ಅದಕ್ಕೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾಳೆ ಅನಿಸುತ್ತೆ. ಹಾಗತ್ತಾ ನೀನು ಸಹಾಯ ಮಾಡಲ್ವಾ? ಮಾಡಬೇಕು ಅಂತ ಅನ್ಕೊತೀನಿ, ಆದರೆ ಅವ್ರ ಅಪ್ಪನ ಮಾತು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಈಗ ನಮ್ಗೆ ಬೇಕಾಗಿರೋದು ಅವ್ರ ಅಪ್ಪನ ಸುಮ್ನಿನ. ಅವರಪ್ಪ ಸಾವಿನ ಮನೆ ಕದ ತಟ್ತಿದ್ದಾನೆ, ಇದೇ ಸರಿಯಾದ ಅವಕಾಶ, ಉಪಯೋಗಿಸ್ಕೋ. ಇಕ್ಕಟ್ಟಿಗೆ ಸಿಕ್ಕಾಗ್ಲೇ ನಮ್ಮ ಕೆಲಸನ ಸಾಧಿಸ್ಕೊಬೇಕು. ಈ ಸಮಯದಲ್ಲಿ ಸಹಾಯ ಮಾಡಿದ್ರೇ ಅಲ್ವಾ ನೀನು ದೇವರಾಗೋದು. ನಿನ್ನ ಸಹಾಯಕ್ಕೆ ಕಟ್ಟಿಬಿದ್ದು ಅವಳು ನೀನು ಹೇಳಿದ್ದನ್ನೆಲ್ಲ ಕೇಳೋದು. ಸಮಯ ಸಂದರ್ಭ ಎರಡೂ ಕೂಡ್ಕೊಂಡು ಬಂದಿದೆ, ಅದನ್ನು ಹೇಗೆ ಉಪಯೋಗಿಸ್ಕೊತೀಯೋ ಅದ್ರ ಮೇಲೆ ನಮಗೆ ಲಾಭ. ಇದನ್ನೆಲ್ಲ ನಾನು ನೋಡ್ಕೋತೀನಿ, ಬಾಯಿ ಮುಚ್ಕೊಂಡು ತಿನ್ನು. ಬಂದ್ಬಿಟ್ಟ ಈ ಬಡ್ಡಿ ಬಂಗಾರಮ್ಮನಿಗೇನೆ ಬುದ್ಧಿ ಹೇಳೋದಕ್ಕೆ. ರಾಮಯ್ಯ, ಬೀದಿಲಿ ಹೋಗೋದು ಮಗಳನ್ನು ಕೊಟ್ಟಿನಿ, ನಿನ್ನ ಮಗನಿಗೆ ಮಾತ್ರ ಕೊಡಲ್ಲ ಅಂದೆಲ್ಲ. ಈಗ ನಾನು ನೋಡ್ತೀನಿ ಅದು ಹೆಂಗೆ ನೀನು ನಿನ್ನ ಮಗಳನ್ನು ಕೊಡಲ್ಲ ಅಂತ. ನಿಯತ್ತಿನ ನಾಲ್ಗೆಗೆ ಬೆಲೆ ಕೊಡೋ ಸುಮಿ, ನನಗೆ ಕೊಡೋ ಮಾತನ್ನು ಅದು ಹೆಂಗೆ ಮುರಿತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ನಿತ್ಯ, ನೀನೇನು ಬೇಜಾರು ಮಾಡ್ಕೋಬೇಡ ಮಗ. ಈ ರಾಜಕೀಯದವರೆಲ್ಲ ಹಂಗೆ ಪರೋಪಕಾರಂ ಇದಂ ಶರೀರಂ ಅಂತ. ಅದು ಸರಿ, ನೀನೇನು ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಫ್ರೀನೇ ಇದ್ದೀನಿ ಅಂಕಲ್. ಮುಂದೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಬಿಸ್ನೆಸ್ ಅಂದ್ರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ? ನಂದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಅಯ್ಯೋ, ನಿನ್ನ ಸ್ವಂತ ಕಂಪ್ನಿ ಮಾಡೋದಾಯ್ತು ಅಂದ್ರೆ ನನ್ನ ಕಂಪ್ನಿನೇ ನೋಡ್ಕೋ. ಅರ್ಥ ಆಗಲಿಲ್ಲ, ಬಿಡ್ಸೇಳಯ್ಯ. ಶಾಂತ, ನಿನ್ನ ಹತ್ರ ಮುಚ್ಚುಮರೆ ಎಂಥದ್ದು ಎಲ್ಲ ಕುಲ್ಲಂಕುಲ್ಲ ಹೇಳ್ಬಿಡ್ತೀನಿ ಕೇಳು. ನನ್ನ ಮಗ ತೀರ್ಥನಿಗೆ ನಿನ್ನ ಮಗಳು ನಿತ್ಯನ ಕೊಟ್ಟು ಮದುವೆ ಮಾಡಿದ್ರೆ ಸೊಸೆ ರೂಪದಲ್ಲಿ ಬರೋ ಆ ನನ್ನ ಮಗಳು ಇಡೀ ಫ್ಯಾಕ್ಟ್ರಿನ ನೋಡ್ಕೊಳ್ತಾರೆ. ಅವಾಗ ನಾನು ಯಾವ ಯೋಚನೆನೂ ಇರಲ್ಲ. ನನ್ನ ಅಭಿಪ್ರಾಯ ಸರಿ ಅಂತ್ಯಾ ತಪ್ಪಂತ್ಯಾ ನೀನೇ ಹೇಳು. ಏನೋ ಕೇಶವ, ಗೆಳೆಯ ಅಂತ ಮಾತಾಡ್ಸೋಕೆ ಬಂದರೆ ನಾನು ಬೀಗನೆ ಮಾಡ್ಕೋತಾ ಇದೀಯಾ? ನಿನ್ನ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದ್ರೆ ಅದಕ್ಕಿಂತ ಭಾಗ್ಯ ಬೇರೆ ಇನ್ನೇನಿದೆಯೋ? ಏನ್ರಿ ನೀವು ಮದುವೆ ವಿಷಯ ನಾವೇ ನಿರ್ಧಾರ ತಗೊಳಕ್ಕಾಗತ್ತಾ? ಮದುವೆ ಆಗ್ಬೇಕಾಗಿರೋದು ತೀರ್ಥ ಮತ್ತೆ ನಿತ್ಯ, ಅವ್ರ ತಾನೇ ನಿರ್ಧಾರ ಮಾಡ್ಬೇಕು. ಹೌದು, ಅವ್ರನ್ನೊಂದು ಮಾತು ಕೇಳ್ಬೇಕಲ್ಲ. ಆಯ್ತು, ನಿನ್ನ ಮಗನ್ನ ನೀನು ಕೇಳ್ಕೊ, ನಾನು ನಿತ್ಯನ ಕೇಳ್ತೀನಿ. ಏನ್ ನಿತ್ಯ, ನಿನಗೆ ನನ್ನ ಮಗ ತೀರ್ಥ ಒಪ್ಪಿಗೆ ತಾನೆ? ಒಪ್ಪಿಗೆ ಇದೆ ಅಂಕಲ್. ಸಾಹೇಬ್ರ, ನಾ ಹೋಗಿ ಮಾತಾಡ್ಕೊಂಬರ್ಲಿ? ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೇನೆ. ಸಾಹೇಬ್ರ, ವಿಡಿಯೋ ಮಾಡೋದು ಬೇಡ್ರಿ? ಬೇಡ. ನಮಸ್ಕಾರ ಸರ್. ನಿಮ್ಗೆ ಯಾರಿಗೂ ವಿಷಯ ತಿಳಿದಿಲ್ವಾ ಅಥವಾ ನೀವು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಏನಾಯ್ತು ಸರ್? 25ನೇ ವಾರ್ಡಲ್ಲಿ ಕಸ ತುಂಬಿಕೊಂಡು ರೋಡಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಅಂತ ಪೇಪರಲ್ಲಿ ಬಂದಿದೆ. ನೀವು ನೋಡಲ್ವೇನ್ರಿ? ಈಗಲೇ ನಿಮ್ಮ ಸಿಬ್ಬಂದಿಗಳನ್ನ ಮತ್ತು ಲಾರಿನ ವಾರ್ಡ್ಗೆ ಕಳಿಸಿ. ಈಗ ತಾನೇ ಕೆಲಸ ಮುಗಿಸ್ಕೊಂಡ್ಬಂದಿದ್ದಾರೆ, ಮತ್ತೆ 25ನೇ ವಾರ್ಡ್ಗೆ ಅಂದರೆ ಹೇಗೆ ಸರ್? ಅದು ಅಲ್ಲದೆ 25ನೇ ವಾರ್ಡ್ಗೆ ಹೋಗಲೇಬೇಕು ಅಂತ ನಮ್ಗೆ ಮೇಲಿಂದ ಆದೇಶ ಬಂದಿಲ್ಲ ಸರ್. ಓಹ್, ನಿಮಗೆ ಮೇಲಿಂದ ಆದೇಶ ಬಂದರೆ ಮಾತ್ರ ಕಳ್ಸೋದಾ? ಸರಿ.
ಹೇಳಪ್ಪ ತೀರ್ಥ. ಸಾಹೇಬ್ರ ಕೆಲಸ ಆತ್ರಿ? ಹೋಗೋಣವಾ? ಹಂಗಾದ್ರೆ ಹೊಡಿರಿ ಅಲ್ಲಿಗೆ. ಮತ್ತೆ ಸಾಹೇಬ್ರ ನಿಮ್ದೀಗ ರಾಜಯೋಗ ನಡೆದತ್ರಿ. ನೀವು ಮುಟ್ಟಿದ್ದೆಲ್ಲ ಬಂಗಾರ, ಆದ್ರೆ ನೀವು ಮಾಡೋ ಕೆಲ್ಸಕ್ಕೆ ಭಾಳ ರೊಕ್ಕ ಖರ್ಚು ಮಾಡಕತ್ತೀರಿ. ಅದ ನನಗೆ ಬೇಸರ. ಆ ಪೇಪರ್ನಾಗ ಸುದ್ದಿ ಹಾಕ್ಸಿದ್ವಲ್ಲ, ಅವ್ರು ಭಾಳ ರೊಕ್ಕ ಕೇಳಕತ್ತಾರ. ಅದೆಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡು. ಇದು ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ನಾನು ಕೊಟ್ಟಿರೋ ಈ ಡೋಸ್ಗೆ ಮಂತ್ರಿಗಳು ಒಂದು ಗಲ್ ಚಾರ್ಜ್ ಮಾಡ್ತಿರ್ತಾರೆ. ಸರ್ 25 ವಾರ್ಡ್ ನಂದು, ಅಲ್ಲಿ ಅವನಿಗೆ ಏನು ಕೆಲಸ ಸರ್? ರೀ, ಇವತ್ತಿನ ಪೇಪರ್ ಓದಿದ್ರಿ ನೀವು ಮಾಡೋ ಕೆಲಸ ಅವನು ಮಾಡ್ತಾ ಇರೋದಕ್ಕೆ ನನ್ನ ಮಾನ ಮರ್ಯಾದೆ ಉಳಿತು. ಶಿಷ್ಯ ಅಂದರೆ ಅವನು ಕಣ್ರಿ. ಮೊನ್ನೆ ಟ್ರಾಫಿಕ್ ವಿಡಿಯೋ ವೈರಲ್ ಆದಾಗ ನನ್ನ ವಿರುದ್ಧ ಜಾಸ್ತಿ ಹಾರಾಡ್ತಾ ಇದ್ದ ಅವನೇ ಅಲ್ವಾ? ಈಗ ಮಂತ್ರಿಗಳು ಅವನಿಗೆ ಸರಿಗೆ ಬೆಂಡೆತ್ತಿರ್ತಾರೆ. ಈ ಸಂತೋಷಕ್ಕಾದರೂ ಪೇಪರ್ನವ್ರು ಕೇಳಿದಷ್ಟು ದುಡ್ಡು ಕೊಡ್ಬೇಕು ಕಣ. ಆತ್ರಿ ಸಾಹೇಬ್ರ. ರೂಪಾಯಿ ಆದರೆ ಎಲ್ಲ ತರೋದು ಸುಮ. ಹೂ ಮಾರಿ ದುಡಿಯೋ ನನಗೆ 4 ಲಕ್ಷ ರೂಪಾಯಿ ಸಾಲ ಯಾರು ಕೊಡ್ತಾರೆ ಹೇಳು? ಅಡಬಿಡಕ್ಕೂ ಆಸ್ತಿ ಬರ್ಕೊಟ್ರು ಸಾಲ ಕೊಡೋದು ಕಷ್ಟ. ಅಂಥದ್ರಲ್ಲಿ ಸುಮಿ, ನನ್ನಿಂದ ಒಂದು ಕೆಲಸ ಆಗ್ಬೋದು. 1 ಲಕ್ಷದವರೆಗೂ ನಾನು ಹೊಂದಿಸ್ತೀನಿ, ಮಿಕ್ಕಿದ್ನ ನೀನು ನೋಡ್ಕೊ. ತುಂಬ ಉಪಕಾರ ಆಯಿತು ಶಿವಣ್ಣ. ಮಿಕ್ಕಿದ ದುಡ್ಡನ್ನ ಅಲ್ಲಲ್ಲಿ ಹೊಂದ್ಸಕ್ಕೆ ನೋಡ್ತೀನಿ. ಸರಿ.